ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾವು ಕಾರ್ಯನಿರತರಾದಷ್ಟು ಸಮಾಧಾನ, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿಯಾದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಮಿಥುನ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವರ್ಷದ ಕೊನೆಯ 90 ದಿನಗಳ ಭವಿಷ್ಯದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಗೋಚಾರದಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಪಂಚಮ ಭಾವದಲ್ಲಿ ಮಂಗಳ ಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಗುರುಗ್ರಹ, 3ನೇ ಭಾವದಲ್ಲಿ ಶುಕ್ರ ಹಾಗೂ ಕೇತು ಗ್ರಹ, ಚತುರ್ಥ ಭಾವದಲ್ಲಿ ಸೂರ್ಯಗ್ರಹ, ನವಮ ಭಾವದಲ್ಲಿ ರಾಹುಗ್ರಹ, ದಶಮ ಭಾವದಲ್ಲಿ ಶನಿಗ್ರಹ ಸ್ಥಿತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಅಕ್ಟೋಬರ್ 24ರಿಂದ ನವೆಂಬರ್ 22ರವರೆಗೂ 6ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಅಕ್ಟೋಬರ್ 24ರವರೆಗೂ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ. ಅಕ್ಟೋಬರ್ 24ರವರೆಗೂ ಮಿಥುನ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಗುಡ್ ಟೈಮ್. ಹೊಸ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬಹುದು, ಕಂಪ್ಯೂಟರ್ ಕ್ಲಾಸಸ್ಗೆ ಜಾಯಿನ್ ಆಗಬಹುದು, ಅಥವಾ ಕಮ್ಯುನಿಕೇಷನ್ ರಿಲೇಟೆಡ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದುಕೊಂಡಿದ್ದರೆ ಅಥವಾ ಯಾವುದೇ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂದುಕೊಂಡಿದ್ದರೆ ಅಕ್ಟೋಬರ್ 24ರ ಒಳಗೆ ಜಾಯಿನ್ ಆಗಬಹುದು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಬಾಂಧವ್ಯ ಸುಮಧುರವಾಗಿರುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಏಕಾಗ್ರತೆಯನ್ನು ವಹಿಸುತ್ತೀರಾ. ಅಕ್ಟೋಬರ್ 24ರ ನಂತರ ಬುಧ ಗ್ರಹ 6ನೇ ಭಾವವಾದಂತಹ ವೃಶ್ಚಿಕ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಸ್ಕಿನ್ ಅಲರ್ಜಿ, ಇನ್ಫೆಕ್ಷನ್ಸ್, ಕೋಲ್ಡ್ ಅಂಡ್ ಕಾಫ್ ಆಗುವಂತಹ ಸಾಧ್ಯತೆಗಳಿವೆ. ತಲೆನೋವು, ಜ್ವರ ಬರುವಂತಹ ಸಾಧ್ಯತೆಗಳಿದೆ. ಆದರೆ ನವೆಂಬರ್ 22ಕ್ಕೆ ಬುಧ ಗ್ರಹ ವಕ್ರಿಯಾಗಿ ಮತ್ತೆ 5ನೇ ಮನೆಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿಯೂ ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ. ನವೆಂಬರ್ 2ಕ್ಕೆ ಶುಕ್ರ ಗ್ರಹ ನಿಮ್ಮ 5ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನೀವು ನಿಮ್ಮ ಎಕ್ಸಾಮ್ಸಲ್ಲಿ ಹೆಚ್ಚು ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಬಹುದು. ನಿಮಗೆ ಹೊಸ ಸ್ನೇಹಿತರ ಪರಿಚಯವಾಗುತ್ತದೆ. ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಚಿಗುರುತ್ತದೆ. ಅಕ್ಟೋಬರ್ 9ರಿಂದ ಅಕ್ಟೋಬರ್ 24ರ ಒಳಗೆ ಹೊಸ ವೆಹಿಕಲ್ ಪರ್ಚೇಸ್ ಮಾಡುತ್ತೀರಾ. ಮನೆಗೆ ಡೆಕೋರೇಟಿವ್ ಐಟಮ್ಸ್ನ ಖರೀದಿ ಮಾಡಬಹುದು. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಲಕ್ಸುರಿಯಸ್ ಬೈಕ್, ಕಾರ್ ಪರ್ಚೇಸ್ ಮಾಡುವಂತಹ ಯೋಗವಿದೆ. ಗುರುಗ್ರಹದ ಬಗ್ಗೆ ನೋಡೋಣ. ಗುರುಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಲಿದೆ. ಅಕ್ಟೋಬರ್ 19ರವರೆಗೂ ನಿಮಗೆ ಗುರುಗ್ರಹ ಮೆಚ್ಯೂರಿಟಿ, ಒಳ್ಳೆ ನಾಲೆಡ್ಜನ್ನು ಕೊಡುತ್ತದೆ. ಗುರುಗ್ರಹ ನಿಮ್ಮ ಸಪ್ತಮ ಭಾವಕ್ಕೂ ದೃಷ್ಟಿಸುತ್ತಿರುವುದರಿಂದ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮದುವೆಗೆ ಮಾತುಕತೆಯ ಒಪ್ಪಂದವಾಗುತ್ತದೆ. ಅಕ್ಟೋಬರ್ 19ಕ್ಕೆ ಗುರುಗ್ರಹ ನಿಮ್ಮ ಕುಟುಂಬ ಸ್ಥಾನಕ್ಕೆ ಗೋಚಾರ ಮಾಡಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ವೈಮನಸ್ಸುಗಳು, ಅಸಮಾಧಾನ, ಕಿರಿಕಿರಿ, ಆತಂಕ ಎಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಿ ನಿಮ್ಮ ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ನ ಬಾಂಧವ್ಯ ಸುಮಧುರವಾಗಿರುತ್ತದೆ. ಗುರುಗ್ರಹ ನವಮ ದೃಷ್ಟಿಯಿಂದ ನಿಮ್ಮ ವೃತ್ತಿ ಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ಕೌನ್ಸಿಲಿಂಗ್ ಫೀಲ್ಡ್, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಡಾಕ್ಯುಮೆಂಟೇಷನ್, ಕಮ್ಯುನಿಕೇಷನ್, ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಶುಭ ಸಮಯ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಹೊಸ ಜಾಬ್ ಹುಡುಕುತ್ತಿರುವವರಿಗೆ ಹೊಸ ಜಾಬ್ ಸಿಗಲಿದೆ. ಜಾಬ್ ಚೇಂಜ್ ಮಾಡಬಹುದು. ನಿಮ್ಮ ಪ್ರೊಫೆಷನಲ್ ಗ್ರೋತ್ ಆಗುವುದಕ್ಕೆ ಇದು ಬೆಸ್ಟ್ ಟೈಮ್. ಮೂರನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಶನಿಗ್ರಹ ನಿಮ್ಮ ದಶಮ ಭಾವದಲ್ಲಿ ಸಂಚಾರ ಮಾಡುತ್ತಿದ್ದು ನವೆಂಬರ್ 18ರವರೆಗೂ ವಕ್ರಿಯಾಗಿ ಸಂಚಾರ ಮಾಡಲಿದೆ. ಮಿಥುನ ರಾಶಿಯವರು ಕೆಲವು ಬಾರಿ ಬಹಳ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಕೆಲವು ಬಾರಿ ಸ್ವಲ್ಪ ನಿಧಾನವಾಗಿ ಆಲಸ್ಯದಿಂದ ಮಾಡುತ್ತೀರಾ. ನಿಮ್ಮ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ನವೆಂಬರ್ 18ರ ಒಳಗೆ ಮುಗಿಸುತ್ತೀರಾ. ಕೆಲವು ಬಾರಿ ಇವತ್ತು ಮಾಡುವ ಕೆಲಸವನ್ನು ನಾಳೆಗೆ ಮುಂದೂಡುತ್ತೀರಾ. ಆಲಸ್ಯವನ್ನು ತೋರಿಸುತ್ತೀರಾ. ಕರ್ಮಕಾರಕ ಶನಿಗ್ರಹ ಕರ್ಮಸ್ಥಾನದಲ್ಲಿರುವಾಗ ನೀವು ಆಲಸ್ಯ, ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಿದರೆ
ನಿಮ್ಮ ಫ್ಯೂಚರಲ್ಲಿ ಶನಿ ಗ್ರಹ ಬೆಸ್ಟ್ ರಿಸಲ್ಟ್ಸ್ಗಳನ್ನು ಕೊಡುತ್ತದೆ. ನವೆಂಬರ್ 28ಕ್ಕೆ ಶನಿ ಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಧನಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಾ. ನಿಮ್ಮ ಕರಿಯರ್ ಲೈಫಲ್ಲಿ ಹೆಚ್ಚು ಕಾನ್ಫಿಡೆಂಟ್ ಆಗಿ ಇರುತ್ತೀರಾ. ನವೆಂಬರ್ 28ರ ನಂತರ ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ವಿದೇಶದಲ್ಲಿ ಜಾಬ್ಗಾಗಿ ಅಪ್ಲೈ ಮಾಡಿರುವವರಿಗೆ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ತಾಯಿ ಅನಾರೋಗ್ಯವಾಗಿದ್ದರೆ, ಅವರಿಗೆ ಜಾಯಿಂಟ್ ಪೇಯ್ನ್, ಲೆಗ್ ಪೇಯ್ನ್ ಇದ್ದರೆ ನವೆಂಬರ್ 28ರ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯಾಗಲಿದೆ. ನವೆಂಬರ್ 28ರವರೆಗೂ ನಿಮ್ಮ ತಾಯಿಯ ಜೊತೆ ಹೆಚ್ಚು ವಾದ ವಿವಾದಗಳನ್ನು ಮಾಡಬೇಡಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಪ್ರಾಪರ್ಟಿ ಪರ್ಚೇಸ್ ಅಥವಾ ಸೇಲ್ ಮಾಡುವುದಾದರೆ ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ರಾಹುಗ್ರಹ ಹಾಗೂ ಕೇತು ಗ್ರಹಗಳ ಬಗ್ಗೆ ನೋಡೋಣ. ರಾಹುಗ್ರಹ ನಿಮ್ಮ ಭಾಗ್ಯಸ್ಥಾನದಲ್ಲಿದೆ. ಕೇತು ಗ್ರಹ 3ನೇ ಭಾವದಲ್ಲಿದೆ. ನೀವು ಯಾವುದೇ ಕೆಲಸ ಮಾಡಲು ಪ್ರಾರಂಭಿಸಿದರೂ ಆ ಕೆಲಸ ನಿಂತು ಅರ್ಧಕ್ಕೆ ನಿಂತು ಅಡಚಣೆಯಾಗುತ್ತದೆ. ಯಾಕೆಂದರೆ ರಾಹುಗ್ರಹ ನಿಮ್ಮ ಭಾಗ್ಯಸ್ಥಾನದಲ್ಲಿದೆ. ನಿಮ್ಮ ತಂದೆಯ ಜೊತೆ ಆರ್ಗ್ಯುಮೆಂಟ್ ಆಗುವಂತಹ ಸಾಧ್ಯತೆಗಳಿವೆ. ನೀವು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತೀರಾ. ಯಾರ ಮಾತನ್ನು ಕೇಳಿಸಿಕೊಳ್ಳದೆ ನಿಮ್ಮ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಆತುರ ಪಡುವುದನ್ನು ಬಿಡಬೇಕು. ನಿಧಾನವಾಗಿ ಸಮಾಧಾನವಾಗಿ ಮಾಡಬೇಕು. ಕೇತು ಗ್ರಹ ನಿಮ್ಮ 3ನೇ ಭಾವದಲ್ಲಿದೆ. ನಿಮ್ಮ ಮನಸ್ಸು ಅಸಂತುಷ್ಟಿ ಭಾವದಿಂದ ಕೂಡಿರುತ್ತದೆ. ತಲೆಯಲ್ಲಿ ನೂರಾರು ರೀತಿಯ ಚಿಂತೆಗಳು, ಯೋಚನೆಗಳು, ಐಡಿಯಾಸ್ಗಳು ಓಡ್ತಾನೆ ಇರುತ್ತೆ. ಆನ್ಲೈನ್ ಕೆಲಸದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಜಾಬ್ ಮಾಡುವವರಿಗೆ ಸ್ವಲ್ಪ ಕನ್ಫ್ಯೂಷನ್ಗಳಾಗುತ್ತವೆ. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಪಠಿಸಿ. ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಪ್ರತಿನಿತ್ಯ ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.